ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹೋ, ಇವತ್ತು ಈ ಸುಮನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾವ್ರಾ? ಅದಕ್ಕೆ ಈ ಸಂಭ್ರಮ. ನೆನ್ನೆ ಎಷ್ಟು ಕೇಳಿದ್ರು ಹೇಳ್ದೆ ಆ ಪುಟ್ಟಕ್ಕ ಎಂತ ನವರಂಗಿ ಆಟ ಆಡ್ಬಿಟ್ಲು. ಏನು ಮನಸ್ನಾಗ ಏನೋ ಮಸೀತಾ ಇರೋಂಗೈತೆ, ಏನು ವಿಷಯ? ಏನಿಲ್ಲ ಕಣಯ್ಯ, ನಿನ್ ಚಿಕ್ಕ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾವ್ರಂತೆ. ಯಾವ ಸಂಬಂಧ? ಯಾಕೆ ದಾರಿನಲ್ಲಿ ಆ ಸಂಬಂಧಕ್ಕೆಲ್ಲ ಕಮ ಅಂತಾನ? ಸದಾಶಿವಂಗೆ ಯಾವಾಗಲೂ ಅದೇ ಜ್ಞಾನ ಅಂತ ನೀನು ಬರೀ ಅದನ್ನೇ ಮಾತಾಡ್ತಿರೋ. ಸುಮ್ಕೆ ಹಿಂಗೆ ಕುತೂಹಲ ಕೇಳ್ದೆ. ತಪ್ಪಗಿದ್ರೆ ಸರಿ, ಇಲ್ಲ ಅಂದರೆ ರಂಗ ವಿಠಲ ಎಲ್ಲ ಬಿಟ್ಟು ನಿಂತವ ಮಾತಾಡಕ್ ಬಂದಲ್ಲ. ನನ್ನ ಬುದ್ಧಿ ಸರಿ ಇಲ್ಲ. ಪುಟ್ಟಮಿ, ಗಂಡಿನ ಕಡೆಯವ್ರು ಬಂದ್ರು ಅನ್ಸತ್ತೆ. ಹಾ, ಬನ್ನಿ. ನಮಸ್ಕಾರ. ನಮಸ್ಕಾರ. ಬಂಗಾರಮ್ಮ, ಸಂದಾಕಿದ್ದೀರಾ? ನಾವೆಲ್ರೂ ಸಂದಾಕಿದ್ದೀವಿ. ಕುಂತ್ಕೊಳ್ಳಿ. ಸ್ನೇಹ, ಕಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಸ್ನೇಹ, ನಿಮ್ಮ ಅಪ್ಪ ಎಲ್ಲವಾ? ಅಪ್ಪ ಮೆಸ್ಸಲ್ಲಿದ್ದಾರೆ. ಇವನು ನನ್ನ ಮಗ ಜಗನ್ನು. ಬೆಂಗಳೂರಾಗೆ ದೊಡ್ಡ ಹಾಸ್ಪಿಟ್ಲಾಗೆ ಡಾಕ್ಟರ್ ಆಗವನೆ. ಕೈ ತುಂಬ ಸಂಬಳ ಸಿಗ್ತದೆ. ಗೌರಮ್ಮ, ಇವರೇ ನಮ್ಮ ಮನೆಯವರು. ನಮಸ್ಕಾರ ಗೋಪಾಲಣ್ಣ. ನಮಸ್ಕಾರ. ಅಂದಾಗೆ ಇವ್ರ್ಯಾರೋ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ರಾಜೇಶ್ವರಿ ಅಂತ. ಈ ಗೋಪಾಲಯ್ಯ ಇದಾನಲ್ಲ, ಇವನು ನನಗೂ ಗಂಡನೇ. ನಾನು ಎರಡನೇ ಸಂಬಂಧ. ಓ ಹೌದಾ? ಈ ಅಣ್ಣಂಗೆ ನಮ್ಮ ದೇವಿರಿಗಿಂತ ಬೇಕಿತ್ತಾ? ಇಲ್ಲ, ಆ ಸಮಯದಾಗೆ ಬುದ್ಧಿ ಕೆಟ್ಟಿತ್ತು, ಇರ್ಲಾರ್ದೆ ತಪ್ಪು ಮಾಡಿಬಿಟ್ಟೆ. ಅಮ್ಮ ಹೋಗ್ಲಿ ಬಿಡು, ನಾವು ಬಂದಿರೋದವ್ರ ಮಗಳು ನೋಡೋಕ್ಕೆ. ಸರಿ ಬಿಡು. ಪುಟ್ಟಕ್ಕ, ತಗೋ ನಿನ್ನ ಮಗಳಿಗೆ ನಾವು ತಂದಿರೋ ಸೀರೆ. ಇದನ್ನ ನನ್ನ ಮಗನೇ ಖುದ್ದಾಗಿ ಆರಿಸಿರೋದು. ಬಣ್ಣ ಚೆನ್ನಾಗೈತಾ ನೋಡು. ನೀವು ಪಿರುತಿಯಿಂದ ಯೋನೆ ಕೊಟ್ಟರು ಸಂದಾಗೆ ಇರ್ತದೆ ಬಿಡಿ. ಅದು ಸರಿನೇ. ಪುಟ್ಟಕ್ಕ, ತಗ ಈ ಸೀರೆನ ಸುಮ್ಮನೆ ಗುಡಿಸಿ ಕರ್ಕೊಂಬನ್ನಿ. ಸುಮಾ ಆಲ್ರೆಡಿ ರೆಡಿ ಆಗಿದ್ದಾಳೆ. ಇರ್ಲಿ ಬಿಡಿ, ಇನ್ನೊಂದು ಕಿತ ಹುಡ್ಸೋಣ. ಸ್ನೇಹ, ಸುಮ್ಮನ್ ಕರ್ಕೊಂಬರವ. ಊರಲ್ಲೆಲ್ಲ ಸಂದಕವ್ರ? ನೀನು ನಮ್ಮೂರಿಗೆ ಬಂದು ಹೋದ್ಮೇಲೆ ಊರೆಲ್ಲ ಸ್ವರ್ಗ ಆಗೈತೆ ಪುಟ್ಟಕ್ಕ. ಜಗನ್, ಸರಿಯಾಗಿ ನೋಡ್ಕೊಂಬಿಡಪ್ಪ. ಇವಳೆ ನಮ್ಮ ಹುಡುಗಿ ಸುಮ. ಸುಮ, ಎಲ್ರಿಗೂ ಸರ್ಬತ್ ಕೊಡವ. ಮೊದ್ಲು ಇವ್ರಿಗೆಲ್ಲ ಕೊಡವ.
ನೋಡಿದ್ಯಾ ನಮ್ಮ ಸುಮಾ ಎಲ್ಲ ಪುಟ್ಟಕ್ಕನ ಹಚ್ಚು, ಅದೇ ರೂಪ ಅದೇ ಗುಣನೇ. ಅಮ್ಮ ನನಗೆ ಹುಡುಗಿ ಒಪ್ಪಿಗೆ. ನಮ್ಮ ಹುಡುಗ ನೋಡಿದ ತಕ್ಷಣ ಒಪ್ಕೊಬಿಟ್ಟ. ಸುಮಾ ನಿಂಗೆ ಒಪ್ಪಿಗೆ ಏನವ? ಸುಮಾ ಕತ್ತೆತ್ತಿ ಹುಡ್ಗನ್ ಒಂದ್ಸತಿ ನೋಡು. ನಿನ್ನ ಮನ್ಸ್ನಾಗ ಏನಾಯ್ತೋ ಅದನ್ನ ಧೈರ್ಯವಾಗಿ ಏಳು ಮಗಳೇ. ಕುಸೆ ನಿನ್ನಿಷ್ಟನೇ ನಮ್ಮಿಷ್ಟ. ನಿನ್ನ ಮನಸ್ಸಿನಾಗ ಏನೈತೆ ನೇರವಾಗಿ ಹೇಳ್ಬಿಡು. ಮನ್ಸಲ್ಲಿ ಬೇರೆಯವ್ರನ್ನ ಮಾಡ್ಕೊಂಡು ಒಪ್ಪಿಗೆ ಅದೇ ಅಂತ ಹೆಂಗ್ ಹೇಳ್ತಾಳೆ? ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಇವ್ರ ಮರ್ಯಾದೆ ಎಲ್ಲ ಮೂರ ಬಟ್ಟೆ ಆಯ್ತದೆ. ಅಯ್ಯೋ ದೇವ್ರೆ, ಹಂಗೆ ಹೇಳಪ್ಪ. ಮನ್ಸ್ನಾಗ ಏನಾರು ಇದ್ರೆ ಹೇಳ್ಬಿಡುವಿ. ನನ್ನ ಅಭಿಪ್ರಾಯ ಹೇಳೋಕ್ಕೂ ಮೊದಲು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಏನಮ್ಮ, ಮದ್ವೆಗೆ ಮುಂಚೆ ಮಾತಾಡೋದಾ? ಇದೆಂತ ಸಂಪ್ರದಾಯ? ಇರಲಿ ಬಿಡು ಗೌರವ. ಒಬ್ರಿಗೊಬ್ರು ಮನಸ್ಸಿನ ಮಾತನ್ನ ಮದುವೆಗೆ ಮುಂಚೆನೇ ಹಂಚ್ಕೊಂಡ್ರಲ್ವೇ ಮುಂದೆ ಭಾಳ ಸುಗಮ ಆಗೋದು. ಅಯ್ಯಯ್ಯ, ಅದೆಲ್ಲ ಈಗಿನ ಕಾಲದಾಗೆ ಸ್ಯಾನೆ ಸಾಮಾನ್ಯ ಬುಡಿ. ಮಾತಾಡ್ಕೊಳ್ಳಿ ಮಕ್ಕಳು. ಅಮ್ಮ ಅವ್ರು ಹೇಳ್ತಿರೋದು ಸರಿನೇ ಇದೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನಡೀರಿ ಸುಮಾರು.